ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಭಾರತ ಒಮನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಇಂದು ಸಹಿ. ಮಸ್ಕತ್ನಲ್ಲಿ ನಡೆಯಲಿರುವ ಒಡಂಬಡಿಕೆ ಪ್ರಧಾನಿ ಮೋದಿ ಪ್ರವಾಸದ ವೇಳೆ ಮಹತ್ವದ ಬೆಳವಣಿಗೆ. ವಿದೇಶಿ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ 18ನೇ ಭಾಷಣ. ಇಥಿಯೋಪಿಯಾ ಸಂಸತ್ತಿನಲ್ಲಿ ಮಾತನಾಡಿದ ಮೋದಿ, ಎರಡೂ ದೇಶಗಳು ಪ್ರಮುಖ ಪಾಲುದಾರರು. ಎನ್ಪಿಎಸ್ ಆಧರಿಸಿ ಇನ್ನೂ ಸಾಲ ಸೌಲಭ್ಯ. ರಾಷ್ಟ್ರೀಯ ಪಿಂಚಣಿ ಯೋಜನೆಯ ನಿಯಮ ಬದಲಾಯಿಸಿದ ಪಿಎಫ್ಆರ್ಡಿಎ. ಆಧಾರ್ ಅತ್ಯಂತ ಸುರಕ್ಷಿತ, ಕೇಂದ್ರ ಸ್ಪಷ್ಟನೆ. ವಿನೂತನ ಅಂಚೆ ಕಚೇರಿ ಜನ್ಜಿ ಉದ್ಘಾಟನೆ. ಅಜಿತ್ ನಗರ ಅಂಚೆ ಕಚೇರಿಗೆ ಕಾಯಕಲ್ಪ, ನಾಗರಿಕಗಾಗಿ ವಿವಿಧ ಆಧುನಿಕ ಸೌಲಭ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಋತುಚಕ್ರ ರಜೆ ಕಟ್ಟುನಿಟ್ಟಾಗಿ ಜಾರಿಗೆ ಹೈಕೋರ್ಟ್ಗೆ ಅರ್ಜಿ. ಸರ್ಕಾರಕ್ಕೆ ನೋಟಿಸ್. ಜನವರಿ 5ಕ್ಕೆ ವಿಚಾರಣೆ ಮುಂದೂಡಿಕೆ. ಫಲಪುಷ್ಪಗಳಲ್ಲಿ ರಂಗೇರಲಿದೆ ತೇಜಸ್ವಿ ಸಾಧನೆ. ಲಾಲ್ಬಾಗ್ನಲ್ಲಿ ಜನವರಿ 15ರಿಂದ ಪ್ರದರ್ಶನ. ಅನನ್ಯ ಸಾಹಿತಿಗೆ ತೋಟಗಾರಿಕೆ ಇಲಾಖೆ ಗೌರವ. ಕಂಟೋನ್ಮೆಂಟ್ ಮರ ಹನನಕ್ಕೆ ಹೈಕೋರ್ಟ್ ತಡೆ. ಕಂಟೋನ್ಮೆಂಟ್ ಬಳಿ 8 ಎಕರೆ ಪ್ರದೇಶದಲ್ಲಿ ಹೈಕೋರ್ಟ್ ಅನುಮತಿ ಇಲ್ಲದೆ ಮರಗಳನ್ನು ಕಡಿಯದಂತೆ ಮಧ್ಯಂತರ ತಡೆಯಾಜ್ಞೆ. ಪರಿಸರ ಪ್ರಿಯರು ನಿರಾಳ. ತೆಲಂಗಾಣ 16 ನಕ್ಸಲರ ಬಂಧನ. ನಕ್ಸಲ್ ದಮನ ಕಾರ್ಯಾಚರಣೆ ಕಾರಣ ಸ್ಥಳಾಂತರ. ಶಸ್ತ್ರಾಸ್ತ್ರಗಳ ವಶ. ಭಾರತ ದಕ್ಷಿಣ ಆಫ್ರಿಕಾ ಟಿ20 ದಟ್ಟ ಮಂಜು. 4ನೇ ಟಿ20 ರದ್ದು. ನಾಳೆ ಸರಣಿಯ ನಿರ್ಣಾಯಕ ಪಂದ್ಯ.